ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ತಂದ ಹಾಲಿನಿಂದ ಬೆಣ್ಣೆ ಮತ್ತು ತುಪ್ಪನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಡೈಲಿ ನಾವು ಮನೆಗೆ ಹಾಲು ತೊಗೊಂಡು ಬರ್ತಾನೆ ಇರ್ತೀವಿ. ನಾವು ಅರ್ಧ ಲೀಟ್ರ್ ತೊಗೊಂಡು ಬರ್ಬೋದು ಅಥವಾ 1 ಲೀಟ್ರ್ ತೊಗೊಂಡು ಬರ್ಬೋದು. ಅದನ್ನೇ ನಾವು ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲೇ ಬಂದಿರೋಂಥ ಕೆನೆಯನ್ನು ನಾವು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಅದರಲ್ಲೇ ನಮ್ಮ ಮನೆಗೆ ಬೇಕಾಗುವಷ್ಟು ತುಪ್ಪನ ನಾವು ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವು ಹಾಲನ್ನು ಕಾಯಿಸೋವಾಗ ಅದು ಚೆನ್ನಾಗಿ ಕುದಿ ಬಂದಮೇಲೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚದೇ ಹಾಗೆ ಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಕೆನೆ ಬಂದಿರುತ್ತೆ. ಅದನ್ನು ನಾವು ಈ ರೀತಿ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಇದಕ್ಕೆ ಬೇಕಂದರೆ ನಾವು ಸ್ವಲ್ಪ ಮೊಸರನ್ನು ಕೂಡ ಸೇರಿಸಿ ಇಟ್ಕೋಬಹುದು. ಮೊಸರು ಸೇರಿಸಿಲ್ಲ ಅಂತಂದ್ರೂ ಕೆನೆಯಲ್ಲಿ ಬೆಣ್ಣೆ ಬರುತ್ತೆ. ಬೇಕಂದರೆ ನಾವು ಇಲ್ಲಿ ಈ ಥರ ಮೊಸರು ಸೇರಿಸಿ ಇಟ್ಕೋಬಹುದು. ಫ್ರೆಂಡ್ಸ್, ಫ್ರಿಡ್ಜ್ನಲ್ಲೇ ಇಟ್ಕೋಬೇಕು. ಇಲ್ಲಾಂದರೆ ಹೊರಗಡೆ ಇಟ್ಟರೆ ತುಂಬ ದಿನ ಇಡೋಕ್ಕಾಗಲ್ಲ, ಬೇಗ ಹಾಳಾಗಿಬಿಡುತ್ತೆ. ಫ್ರಿಡ್ಜಲ್ಲಾದರೆ 1 ತಿಂಗಳ ತನಕನಾದ್ರೂ ಇಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ 2 ವಾರದಿಂದ 1 ಲೀಟರ್ ಹಾಲನ್ನು ಕಾಯಿಸಿ ಡೈಲಿ ಕೆನೆ ತೆಗೆದಿಟ್ಟಿದ್ದೀನಿ. 2 ವಾರಗಳಿಗೆ ನನಗೆ ಇಷ್ಟು ಕೆನೆ ಸಿಕ್ಕಿದೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಕೆನೆಯನ್ನೆಲ್ಲ ಹಾಕೋತಾ ಇದ್ದೀನಿ. ಕೆನೆಯನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ಇದನ್ನು ಜಸ್ಟ್ 1 ನಿಮಿಷ ಮಿಕ್ಸಿ ಮಾಡಿಕೊಂಡ್ರೆ ಸಾಕು, ಬೆಣ್ಣೆ ಬಂದುಬಿಡುತ್ತೆ. ನೋಡಿ, ನಾನಿಲ್ಲಿ ಒಂದು 30 ಸೆಕೆಂಡ್ಸು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಬಂದಿದೆ ಆಲ್ರೆಡಿ ಇದು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೂ ಒಂದು 30 ಸೆಕೆಂಡ್ಸು ರುಬ್ಕೊಂಡು ಬರ್ತೀನಿ. ನೋಡಿ, ಇವಾಗ ಬೆಣ್ಣೆ ಬಂದಿದೆ, ನೀರೆಲ್ಲ ಸಪ್ರೇಟ್ ಆಗಿದೆ ನೋಡಿ. ಇವಾಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ. ನೋಡಿ, ಇವಾಗ ನಮಗೆ ಎಷ್ಟು ಪ್ಯೂರ್ ಆಗಿರೋವಂಥ ಬೆಣ್ಣೆ ಸಿಕ್ಕಿದೆ ಅಂತೇಳಿ. ಮನೆಯಲ್ಲೇ ಎಷ್ಟು ಚೆನ್ನಾಗಿ ಬೆಣ್ಣೆ ಮಾಡ್ಕೋಬಹುದು ಅಂತೇಳಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಹೊರಗಡೆಯಿಂದ ಬೆಣ್ಣೆ ತರಿಸಿ ತುಪ್ಪ ಕಾಯಿಸ್ಕೊಳ್ಳೋದಕ್ಕಿಂತ ಅದು ಚೆನ್ನಾಗಿರುತ್ತೋ ಇಲ್ವೋ ಅಂತ ಏನೂ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಮನೆಯಲ್ಲೇ ನಾವು ಬೆಣ್ಣೆನ ಮಾಡಿಕೊಂಡು ತುಪ್ಪ ಕಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಫ್ರೆಶ್ ನೀರಲ್ಲಿ ಹಾಕಿ ಬೆಣ್ಣೆನ ತೊಳ್ಕೊತಾ ಇದ್ದೀನಿ. ನಾವು ತುಂಬ ದಿನಗಳ ಕಾಲ ಕೆನೆನ ತೆಗೆದಿಟ್ಕೊಂಡಿರ್ತೀವಿ ಅಲ್ವಾ, ಅದು ಏನು ಸ್ವಲ್ಪನೂ ಸ್ಮೆಲ್ ಇರಬಾರ್ದು ಅಂಥೇಳಿ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಇಷ್ಟು ಬೆಣ್ಣೆ ನನಗೆ ಸಿಕ್ಕಿದೆ. ಬನ್ನಿ ಇವಾಗ ತುಪ್ಪ ಕಾಯಿಸ್ಕೊಳ್ಳೋಣ. ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ, ಒಂದು 5-6 ಎಸಳುಗಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡು ಲೋ ಫ್ಲೇಮ್ನಲ್ಲಿಟ್ಟು ಹುರಿದಿಟ್ಕೊಂಡಿದ್ದೀನಿ. ಒಂದು ಲವಂಗ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಮೆಂತ್ಯನ ನಾನು ಈ ರೀತಿಯಾಗಿ ಪುಡಿ ಮಾಡಿಟ್ಕೊತಾ ಇದ್ದೀನಿ ಮತ್ತು ಏಲಕ್ಕಿನೂ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ತುಪ್ಪ ಕಾಯಿಸ್ಕೊಳ್ಳೋಣ. ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ತೊಗೋಬೇಕು. ನೋಡಿ, ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ, ಅದು ಕರಗ್ತಿದೆ. ಇವಾಗ ನೋಡಿ, ನಾನು ಲೋ ಫ್ಲೇಮ್ನಲ್ಲಿಟ್ಟು ಬೆಣ್ಣೆನ ಕರಗಿಸ್ಕೊತಾ ಇದ್ದೀನಿ. ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ಯಾವಾಗಲೂ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಇಟ್ಟು ಕಾಯಿಸ್ಕೋಬೇಕು. ಅದು ನೊರೆ ನೊರೆ ಥರ ಉಕ್ಕಿ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಇಟ್ಟು ಕಾಯಿಸ್ಕೋಬೇಕು. ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ, ಲವಂಗ ಮತ್ತು ಹುರಿದು ಪುಡಿ ಮಾಡ್ಕೊಂಡಿರೋವಂಥ ಮೆಂತ್ಯನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕುದಿಯೋವಾಗ ಇಲ್ಲಿ ಮಧ್ಯ ಮಧ್ಯ ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಬ್ರೌನ್ ಕಲರಿಗೆ ತಿರುಗಬೇಕು. ಅಲ್ಲಿ ತನಕ ನಾವು ತುಪ್ಪನ ಕಾಯಿಸಬೇಕು. ಬೆಣ್ಣೆ ಎಲ್ಲ ಕರಗಿ ಪೂರ್ತಿಯಾಗಿ ತುಪ್ಪ ರೆಡಿ ಆಗೋದಕ್ಕೆ ಒಂದು 15 ನಿಮಿಷ ತೊಗೊಳುತ್ತೆ. ಇನ್ನೇನು ಇದು ಕಾಯ್ತಾ ಬಂತು. ಈ ಟೈಮ್ನಲ್ಲಿ ಇದಕ್ಕೆ ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿದ್ರೆ ತುಪ್ಪಕ್ಕೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಬಿಸಾಕಕ್ಕೆ ಹೋಗಬಾರ್ದು. ತುಪ್ಪ ಎಲ್ಲ ರೆಡಿ ಆದಮೇಲೆ ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿಯನ್ನು ಎತ್ಕೊಂಡು ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದು. ಇವಾಗ ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ನಾನು ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ.
ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ವೇಸ್ಟೇಜ್ ಬಂದಿದೆ ಅಷ್ಟೇ. ತುಪ್ಪ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಇವಾಗಿದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅಂಗಡಿನಲ್ಲಿ ತಂದಾಗ ಹೇಗೆ ಮರಳಾಗಿರುತ್ತಲ್ಲ, ಅದೇ ರೀತಿಯಾಗಿ ಮರಳಾಗಿ ಬರುತ್ತೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ತಂದಿರೋ ಹಾಲಿನಿಂದ ಹೇಗೆ ಕೆನೆ ತೆಗೆದು ನಾವು ಬೆಣ್ಣೆ ಮಾಡೋದು ಮತ್ತು ಬೆಣ್ಣೆಯಿಂದ ಹೇಗೆ ತುಪ್ಪ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.